ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಬೆಂಕಿ ಕಡ್ಡಿ ಏನಿದೆ ಅದು ಕೂಡ ನಮ್ಮ ಜೀವನದಲ್ಲಿ ಇಷ್ಟು ಪ್ರಮುಖ ಪಾತ್ರವನ್ನ ವಹಿಸುತ್ತಾ ಹೇಗೆ ಗುರುಗಳೇ? ಇದರ ಮ್ಯಾಜಿಕ್ ಏನು? ಇದೊಂದು ಚಿಕ್ಕ ಮ್ಯಾಚ್ ಸ್ಟಿಕ್ ಏನಿದೆ ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಮಿರಾಕಲ್ ಮಾಡಿ. ಯಾರು ಈ ಮ್ಯಾಚ್ ಬಾಕ್ಸನ್ನು ನೇರವಾಗಿ ಓಪನ್ ಆಗಿ ದೇವ್ರ ಮನೆಯಲ್ಲಿ ಇಡ್ತಾರೆ ಅವ್ರ ಜೀವನದಲ್ಲಿ ಕಷ್ಟಗಳು ತಪ್ಪೋದಿಲ್ಲ. ನೀವು ದೀಪವನ್ನು ಬೆಳಗಿದ ಮೇಲೆ ಆ ಕಡ್ಡಿ ಏನಿರುತ್ತೆ ಇಮ್ಮಿಡಿಯೇಟ್ ಆಗಿ ಡಸ್ಟ್ಬಿನ್ಗೆ ಟ್ರಾನ್ಸ್ಫರ್. ಬೆಂಕಿ ಪಟ್ಟಣವನ್ನು ಕೈಗೆ ಕೊಡಕ್ಕೆ ಬಂದಾಗ ಕೆಳಗಡೆ ಇಡಿ ತಗೋತೀವಿ ಅಂತ ಹೇಳಬೇಕು. ಈ ಬೆಂಕಿ ಕಡ್ಡಿ ಏನು ಕಾಣಿಸ್ತಾ ಇದೆ ಇದರ ಮಧ್ಯಭಾಗದಲ್ಲಿ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಿಂದ ಚಿಕ್ಕದಾಗಿ ಶಬ್ದಗಳನ್ನು ಬರಿಬೇಕಾಗುತ್ತೆ. ಬೇಗ 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 ನಿಮ್ಮ ಡ್ರೀಮ್ ಏನಿರುತ್ತೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಿಮಗೆ ಫೋರ್ಸನ್ನು, ಶಕ್ತಿಯನ್ನು, ಹಣವನ್ನು ಎಲ್ಲ ತಂದು. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ರಕ್ಷಾ. ವೀಕ್ಷಕರೇ, ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಹಾಗೆ ನಮ್ಮ ಪಾಡ್ಕಾಸ್ಟ್ ವಿಡಿಯೋಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಗುರುಗಳು ಸಾಕಷ್ಟು ರೆಮಿಡಿಗಳನ್ನು ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲೇ ಸಿಗುವಂತಹ, ಸರಳವಾಗಿ ಸಿಗುವಂತಹ, ಹಾಗೆ ಮನೆಯಲ್ಲಿ ದಿನಂಪ್ರತಿ ಬಳಕೆ ಮಾಡುವಂತಹ ವಸ್ತುಗಳನ್ನು ಬಳಸ್ಕೊಂಡು ನಾವು ಯಾವ ರೀತಿ ಅಭಿವೃದ್ಧಿ ಆಗ್ಬೋದು, ಹಾಗೆ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ನಮ್ಮ ಜೀವನದ ಸಮಸ್ಯೆಗಳನ್ನ ನಾವು ಯಾವ ರೀತಿಯಾಗಿ ಬಗೆಹರಿಸ್ಕೊಳ್ಬೋದು ಅನ್ನೋಂಥದ್ರ ಬಗ್ಗೆ ನಮಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಂತೆ ಇವತ್ತು ಕೂಡ ಈ ನಮ್ಮ ಪಾಡ್ಕಾಸ್ಟ್ನಲ್ಲಿ ಮತ್ತೊಂದು ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ಬಳಸುವಂಥ ಒಂದು ವಸ್ತುವನ್ನು ಇಟ್ಕೊಂಡು ನಾವು ಹೇಗೆ ಅಭಿವೃದ್ಧಿ ಆಗ್ಬೋದು ಅನ್ನೋಂಥದ್ರ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ. ಅದು ಬೇರೆ ಯಾವುದೂ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲಿ ಬಳಸುವಂತಹ ಮ್ಯಾಚ್ ಬಾಕ್ಸ್ ಬೆಂಕಿ ಪಟ್ಟಣ ಏನಿದೆ, ಈ ಬೆಂಕಿ ಕಡ್ಡಿಯನ್ನು ಬಳಸಿ ನಾವು ಯಾವ ರೀತಿಯಾಗಿ ಜೀವನದಲ್ಲಿ ಅಭಿವೃದ್ಧಿ ಆಗಬಹುದು ಅನ್ನುವಂಥದ್ದು, ಹಾಗೆ ಇದರ ಸೀಕ್ರೆಟ್ ರೆಮಿಡಿಯನ್ನ ಕೂಡ ಇವತ್ತಿನ ನಮ್ಮ ಈ ಪಾಡ್ಕಾಸ್ಟ್ ನಲ್ಲಿ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳು ಕೂಡ ರೆಡಿ ಆಗಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಗುರುಗಳೇ, ನೀವು ಬೆಂಕಿ ಪಟ್ಟಣದ ಒಂದು ಟಾಪಿಕ್ ಅನ್ನ ನಮಗೆ ಕೇಳಬೇಕಾದ್ರೇನೆ ಹೌದಾ ಇದು ನಿಜನಾ ಅಂತ ಅನ್ನಿಸ್ತು. ಹಾಗೆ ನಾನು ಪರ್ಸ್ನಲ್ ಈ ಟಾಪಿಕ್ ಇದೆ ಅಂತಂದಾಗ ನಿಮ್ಮ ಕ್ಲೈಂಟ್ಗಳು ಯಾರಿದ್ದಾರೆ ಅವರು ಈ ಬೆಂಕಿ ಕಡ್ಡಿ ರೆಮಿಡಿಯನ್ನ ಬಳಸ್ಕೊಂಡು ಮನೆ ಕಟ್ಟಿಸಿದವರು, ಮನೆ ಕಟ್ಟಿಸಿಕೊಂಡವರು, ಹಾಗೆ ಜೀವನದಲ್ಲಿ ನಮ್ಗೆ ಏನೇನು ಆಗ್ಬೇಕು ಅನ್ನೋಂಥದ್ದನ್ನ ಈಡೇರಿಸಿಕೊಂಡವ್ರಂತರ ಒಂದಷ್ಟು ಅಭಿಪ್ರಾಯಗಳನ್ನ ಕೇಳಿದ್ವಿ. ನಿಜಕ್ಕೂ ಕೇಳ್ತಾ ಇದ್ದಾಗ ಹೌದಾ ಇದು ಸಾಧ್ಯನಾ ಅಂತ ನಮ್ಗೆ ನಾವು ಪ್ರಶ್ನೆಯನ್ನ ಹಾಕೊಂಡಿದ್ವಿ. ಹೀಗಾಗಿ ಈ ಬೆಂಕಿ ಕಡ್ಡಿ ಏನಿದೆ ಅದು ಕೂಡ ನಮ್ಮ ಜೀವನದಲ್ಲಿ ಇಷ್ಟು ಪ್ರಮುಖ ಪಾತ್ರವನ್ನ ವಹಿಸುತ್ತಾ ಹೇಗೆ ಗುರುಗಳೇ? ಇದರ ಮ್ಯಾಜಿಕ್ ಏನು ಅಂತ. ಖಂಡಿತವಾಗಿ ನಾವಿಲ್ಲಿ ನೋಡ್ತಾ ಇರ್ಬೋದು, ಇದೊಂದು ಚಿಕ್ಕ ಮ್ಯಾಚ್ ಸ್ಟಿಕ್ ಏನಿದೆ ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಮಿರಾಕಲ್ ಮಾಡುತ್ತೆ. ನಾವೇನು ಮಾಡ್ತೀವಿ, ಪ್ರತಿದಿನ ನಮ್ಮ ಅಡುಗೆ ಒಲೆಯನ್ನು ಹೊತ್ಸೋದಕ್ಕೆ, ಗ್ಯಾಸ್ ಸ್ಟವ್ ಹೊತ್ಸೋದಕ್ಕೆ, ದೇವರ ಮುಂದೆ ದೀಪ ಬೆಳಗೋದಕ್ಕೆ, ಈ ಎರಡು ಕೆಲಸಕ್ಕೆ ಇದನ್ನು ನಾವು ಮ್ಯಾಚ್ ಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ. ಆದರೆ ನಮ್ಮ ಜೀವನಕ್ಕೆ ಬಂದಂಥ ಕಷ್ಟಗಳನ್ನು, ಬೆಟ್ಟದಂತಹ ಕಷ್ಟ ಇರಲಿ, ಅದನ್ನು ಮಂಜಿನಂತೆ ಹೊಡೆದು ಉರುಳಿಸೋದಕ್ಕೆ, ಸಾಕಷ್ಟು ಅಭಿವೃದ್ಧಿಯನ್ನು, ಹಣವನ್ನು, ಪ್ರಗತಿಯನ್ನು ತಂದುಕೊಡೋದಕ್ಕೆ ಈ ಒಂದು ಮ್ಯಾಚ್ ಸ್ಟಿಕ್ ಕಾರಣ ಆಗುತ್ತೆ. ಅಂದರೆ ಇದನ್ನು ನಾವು ನಂಬಲೇಬೇಕು. ನಾನು ಜ್ವಲಂತ ಸಾಕ್ಷಿಯನ್ನು ತೋರಿಸ್ತೀನಿ. ನಮ್ಮ ಕ್ಲೈಂಟ್ ಒಬ್ಬರು, ಮುಂದೆ ಸಾಧ್ಯ ಆದರೆ ಅವರ ಮುಂದಿನ ಪಾಡ್ಕಾಸ್ಟಲ್ಲಿ ಅವ್ರನ್ನ ಕರೆಸಿ ಯಾವಾಗಾದರೂ ಮಾತಾಡ್ಸೋಣ, ಅವರು ಲಭ್ಯ ಇದ್ದರೆ. ಒಂದೇ ಒಂದು ಮ್ಯಾಚ್ ಸ್ಟಿಕ್ ರೆಮಿಡಿ ಅವ್ರಿಗೆ ಹೇಳ್ಕೊಟ್ಟಿದ್ದೆ. ಬಹಳ ಅಂದರೆ ಬಹಳ ಅವರು ತುಂಬ ಕಷ್ಟದಲ್ಲಿದ್ದರು. ಅವ್ರ ಕನಸು ಏನಾಗಿತ್ತು ಅಂತಂದರೆ, ಗುರುಗಳೇ ನಾನೊಂದು ಮನೆ ಕಟ್ಟಿಸ್ಬೇಕು ಅನ್ನೋದು ಬಹಳ ಬಹಳ ಆಸೆ ಇತ್ತು ಅವ್ರಿಗೆ. ಒಂದು ಉನ್ನತವಾದಂಥ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆಯ ಸ್ಯಾಲ್ರಿ ಇತ್ತು. ಆದರೆ ಅವರು ಮನೆ ಕಟ್ಟೋದಕ್ಕೆ ಅಂತ ಕೈ ಹಾಕಬೇಕು, ಸೈಟ್ ನೋಡಬೇಕು, ಮತ್ತೊಂದಕ್ಕೆ ಮುಂದಾದರೆ ಎಲ್ಲ ಫೇಲ್ಯೂರ್ ಆಗ್ತಾ ಇತ್ತು. ತುಂಬ ಡಿಪ್ರೆಸ್ ಆಗಿದ್ರು. ಗುರುಗಳೇ, ನನ್ನ ಹಣೆ ಬರದಲ್ಲಿ ಒಂದು ಸ್ವಂತ ಮನೆ ಯೋಗ ಇಲ್ವಾ, ನಾನು ಒಂದು ಸ್ವಂತ ಮನೆಯಲ್ಲಿ ಇರುವಂತಹ ಭಾಗ್ಯ ಇಲ್ವಾ, ತುಂಬ ಡಿಪ್ರೆಸ್ ಆಗಿದ್ರು. ಬಂದರು ನಮ್ಮ ಕಚೇರಿಗೆ, ಕೂತ್ಕೊಂಡ್ರು, ನೇರವಾಗಿ ಮಾತಾಡಿದ್ರು, ಗುರುಗಳೇ ಹೀಗಾಗ್ತಾ ಇದೆ ಅಂತ. ನಾನು ಅವರಿಗೆ ನೇರವಾಗಿ ಎದುರುಗಡೆ ತೆಗೆದಿಟ್ಟಿದ್ದು ಒಂದು ಮ್ಯಾಚ್ ಸ್ಟಿಕ್. ನಿಮಗೆ ನಂಬಿಕೆ, ಶ್ರದ್ಧೆ, ವಿಶ್ವಾಸ, ಭಕ್ತಿ ಇದೆ ನಮ್ಮ ಮೇಲೆ ಅಂತಂದರೆ ಈ ಮ್ಯಾಚ್ ಸ್ಟಿಕ್ ಮೇಲೆ ನಾನೊಂದು ರೆಮಿಡಿ ಹೇಳ್ಕೊಡ್ತೀನಿ ಮಾಡಿ, ನಿಮಗೆ 9 ತಿಂಗಳು ಟೈಮ್ ಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ಅವರಿಗೆ ಕೇವಲ 6 ತಿಂಗಳಲ್ಲಿ ಬೆಂಗಳೂರಂಥ ಮಹಾನಗರದಲ್ಲಿ ಅಪಾರ್ಟ್ಮೆಂಟಲ್ಲಿ ಮನೆ ತಗೊಂಡು ಗೃಹ ಪ್ರವೇಶ ಮಾಡಿ ಇವತ್ತು ಹೊಸ ಮನೆಯಲ್ಲಿ ಹ್ಯಾಪಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಒಂದು ಅದ್ಭುತ ಅನಿಸುತ್ತೆ ಈ ಒಂದು ಮ್ಯಾಚ್ ಸ್ಟಿಕ್ ರೆಮಿಡಿ.
ಇಂಥ ಒಂದು ಚಿಕ್ಕ ವಸ್ತುವಿನಿಂದ ಇಂಥ ಮಿರಾಕಲ್ ಆಗುತ್ತೆ ಅಂತಂದ್ರೆ ನಿಜಕ್ಕೂ ಖುಷಿ ಆಗುತ್ತೆ ಗುರುಗಳೇ. ಇನ್ನು ತುಂಬಾ ಜನ ಈ ಮ್ಯಾಚ್ ಬಾಕ್ಸ್ ಗಳನ್ನ ಎಲ್ಲೆಂದ್ರಲ್ಲಿ ಇಡುವಂಥದ್ದು, ಕಿಟಕಿ ಮೇಲೆ ಇಡುವಂಥದ್ದು, ಟೇಬಲ್ ಮೇಲೆ ಇಡುವಂಥದ್ದು, ದೇವ್ರ ಮನೆಯಲ್ಲಿ ಇಡುವಂಥದ್ದು, ಈ ತರ ಮಾಡ್ತಾ ಇರ್ತಾರೆ. ಈ ಬೆಂಕಿ ಪಟ್ಟಣವನ್ನ ಇಡೋದಕ್ಕೆ ಕ್ರಮಗಳಿದೆಯಾ? ಎಲ್ಲಿ ಇಡಬೇಕು, ಹೇಗಿಡಬೇಕು ಅಂತ ಗುರುಗಳೇ? ಅದ್ಭುತವಾದ ಪ್ರಶ್ನೆ ಕೇಳಿದ್ರಿ. ಯಾಕೆ ಅಂತಂದ್ರೆ ಇವತ್ತಿನ ಮೇಜರ್ ಎಪಿಸೋಡ್ ಅಲ್ಲಿ ನಾವು ಈ ಒಂದು ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ ಮ್ಯಾಚ್ ಸ್ಟಿಕ್ ರೆಮಿಡಿ ನಾನು ಹೇಳ್ಕೊಡ್ತೀನಿ ಖಂಡಿತ ಈ ಸಂಚಿಕೆಯ ಕೊನೆಗೆ. ಅದಕ್ಕಿಂತ ಮುಂಚೆ ಅದನ್ನು ತಿಳ್ಕೊಳ್ಳಾರ್ದೆ ನಾವು ಬೆಂಕಿ ಪಟ್ಟಣದ ವಿಷಯದಲ್ಲಿ ನೀವು ಹೇಳಿದ ಹಾಗೆ ಕೆಲವೊಂದು ತಪ್ಪುಗಳನ್ನು ಮಾಡಿದರೆ ಈ ರೆಮಿಡಿ ವರ್ಕೌಟ್ ಆಗೋದಿಲ್ಲ. ಹಾಗಾಗಿ ಅದನ್ನ ನಾನು ಮೊದಲಿಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮೇಜರ್ ಆಗಿ ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಈ ಬೆಂಕಿ ಪಟ್ಟಣವನ್ನ ಮನೆಯಲ್ಲಿ ಎಲ್ಲಿ ಅಂದ್ರೆ ಅಲ್ಲಿ ಬಿಸಾಕಿರ್ತಾರೆ. ನಮಗೆ ಟಿವಿ ಯೂನಿಟ್ ಹತ್ರ ಅಲ್ಲಿ ಮ್ಯಾಚ್ ಬಾಕ್ಸ್ ಕಾಣಿಸುತ್ತೆ, ನಾವು ಹೋಗ್ತೀವಿ, ಸಾಕಷ್ಟು ಮನೆ ವಿಸಿಟ್ಗಳಿಗೆ, ವಾಸ್ತು ಪೂಜೆ ಎಲ್ಲ ಹೋಗಿರ್ತೀವಿ, ಆವಾಗ ಅಬ್ಸರ್ವ್ ಮಾಡಿರ್ತೀನಿ ನಾನು. ಈ ಮ್ಯಾಚ್ ಬಾಕ್ಸ್ ಅನ್ನ ಹೇಗಂದ್ರೆ ಹಾಗೆ ಎಲ್ಲಂದ್ರಲ್ಲಿ ಬಿಸಾಕಿರ್ತಾರೆ. ಖಂಡಿತ ತಪ್ಪು. ಇದನ್ನ ಕೆಲವೊಬ್ರು ಬೆಡ್ರೂಮಲ್ಲಿ ಕೂಡ ನಾನು ಒಂದು ಡ್ರೆಸ್ಸಿಂಗ್ ಮಿರರ್ ಹತ್ರ ಅಲ್ಲಿ ಇಲ್ಲಿ, ಯಾಕೆಂದ್ರೆ ಪಾಪ ಅವರೇನೋ ದೀಪ ಬೆಳಗಿಸ್ತಾ ಇರ್ತಾರೆ, ಏನೋ ಸಡನ್ಲಿ ಅವ್ರ ಮಕ್ಕಳಾಗ್ಲಿ ಹಸ್ಬೆಂಡ್ ಆಗಲಿ ಬಟ್ಟೆ ಕೇಳ್ತಾರೆ, ಅದನ್ನ ಕೊಡಕ್ಕೆ ಅಂತ ಬರ್ತಾರೆ, ಮ್ಯಾಚ್ ಬಾಕ್ಸ್ ಅಲ್ಲೇ ಬಿಟ್ಟು ಹೋಗ್ತಾರೆ. ಅಥವಾ ದೇವ್ರ ಮನೆ ಮುಂದೆ ಹಾಗೆ ಓಪನ್ ಆಗಿಟ್ಟಿರ್ತಾರೆ. ಮೇಜರ್ ಆಗಿ ಮಾಡುವಂತಹ ತಪ್ಪು. ವೀಕ್ಷಕರಿಗೆ ನಾನು ಇನ್ನೂ ಒಂದ್ಸಲ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರು ಈ ಮ್ಯಾಚ್ ಬಾಕ್ಸ್ ಅನ್ನ ನೇರವಾಗಿ ಓಪನ್ ಆಗಿ ದೇವ್ರ ಮನೆಯಲ್ಲಿ ಇಡ್ತಾರೆ ಅವ್ರ ಜೀವನದಲ್ಲಿ ಕಷ್ಟಗಳು ತಪ್ಪೋದಿಲ್ಲ. ಈ ಮ್ಯಾಚ್ ಬಾಕ್ಸ್ ಅನ್ನ ಒಂದು ಬಟ್ಟೆಯಲ್ಲಿ ಸುತ್ತಿ ಕವರ್ ಮಾಡಿ ದೇವ್ರ ಮನೆ ಹತ್ರ ಇಡಬೇಕು. ಅಂದಾಗ ಮಾತ್ರ ಕಷ್ಟಗಳು ಕಡಿಮೆ ಆಗುತ್ತೆ, ಮನೆಯಲ್ಲಿ ಜಗಳಗಳು ಕಡಿಮೆ ಆಗುತ್ತೆ, ಹಣದ ಅಭಿವೃದ್ಧಿ ಆಗುತ್ತೆ. ಯಾರು ನಿಮ್ಮ ಮನೆಯಲ್ಲಿ ದೇವರ ಮನೆ ಎದುರುಗಡೆ ಮ್ಯಾಚ್ ಬಾಕ್ಸ್ ಅನ್ನ ಓಪನ್ ಆಗಿಟ್ಟಿರ್ತಾರೆ ಅವ್ರ ಮನೆಯಲ್ಲಿ ಜಗಳಗಳು ತಪ್ಪೋದಿಲ್ಲ. ಬರೆದಿಟ್ಕೊಂಡು ಬಿಡಿಬೇಕಾದ್ರೆ ಇದನ್ನ ಸುತ್ತಬಿಟ್ಟು ಇಡಬೇಕು ದೇವ್ರ ಮನೆ ಮುಂದೆ. ಆಮೇಲೆ ದೇವ್ರ ಮನೆಗೆ ದೀಪವನ್ನು ಬೆಳಗಿಸಿ ಏನ್ ಮಾಡ್ತಾರೆ ಹೇಳಿ, ದೀಪವನ್ನ ಬೆಳಗಿಸ್ತಾರೆ. ಈ ಕಡ್ಡಿ ಏನಿರುತ್ತೆ ಅದನ್ನಲ್ಲೇ ದೇವ್ರ ಮನೆ ಮುಂದೆ ಬಿಟ್ಟಿರ್ತಾರೆ. ಇದನ್ನ ಸಡನ್ ಆಗಿ ಅವ್ರು ಏನ್ ಮಾಡ್ತಾರೆ, ಬಂದ್ರು ದೀಪವನ್ನ ಬೆಳಗಿಸಿದ್ರು, ಆ ದೀಪದ ಕಡ್ಡಿಯನ್ನ ದೇವರ ಮನೆ ಮುಂದೆ ಹಾಗೆ ಬಿಟ್ಬಿಟ್ರು. ಇದೇನು ಸೂಚನೆ ಕೊಡುತ್ತೆ ಅಂತಂದ್ರೆ ದೀಪ ಜ್ಯೋತಿ ಬೆಳಗ್ತು, ಅವಾಗ ಇದೇನಾಗುತ್ತೆ ಅಂದ್ರೆ ನೆಗೆಟಿವ್ ಅಂಶ ಆಗುತ್ತೆ. ಆ ನೆಗೆಟಿವ್ ಅಂಶವನ್ನ ತೆಗೆದ್ಬಿಟ್ಟು ನಾವು ಡಸ್ಟ್ಬಿನ್ಗೆ ಹಾಕಬೇಕು. ಅದನ್ನ ಹಾಗೆ ದೇವರ ಮನೆ ಎದುರುಗಡೆ ಬಿಟ್ಬಿಟ್ರೆ ದೇವರು ಆ ಮನೆಯಲ್ಲಿ ಒಂದು ಸೌಭಾಗ್ಯ ಕೊಡಬೇಕು, ಒಳ್ಳೆಯದನ್ನ ಮಾಡಬೇಕು. ಆ ಒಳ್ಳೆಯ ದೃಷ್ಟಿ ಬೀಳ್ತಾ ಇರುತ್ತಲ್ಲ, ಅದಕ್ಕೇನಾಗುತ್ತೆ ಅಂದ್ರೆ ಜನರ ಕಣ್ಣು ದೃಷ್ಟಿ, ನಮ್ಮ ಮನೆಗೇನೋ ನೆಗೆಟಿವ್ ಕಳಿಸಿರ್ತಾರೆ, ಏನೋ ಒಂದು ಕೆಟ್ಟದ್ದನ್ನ ಕಳಿಸಿರ್ತಾರೆ. ಈ ದೀಪವನ್ನ ಬೆಳಗಿಸಿ ಅಲ್ಲಿ ಬಿಟ್ಟಂತ ಕಡ್ಡಿಯ ಮೇಲೆ ದೇವರ ಕಣ್ಣು ದೃಷ್ಟಿ ಬಿದ್ದಾಗ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ವೀಕ್ಷಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ನೀವು ದೀಪವನ್ನ ಬೆಳಗಿದ ಮೇಲೆ ಆ ಕಡ್ಡಿ ಏನಿರುತ್ತೆ ಇಮ್ಮಿಡಿಯೇಟ್ ಆಗಿ ಡಸ್ಟ್ಬಿನ್ಗೆ ಟ್ರಾನ್ಸ್ಫರ್ ಮಾಡಿಬಿಡಿ, ಹಾಕ್ಬಿಡಿ. ಆಮೇಲೆ ಈ ಮ್ಯಾಚ್ ಬಾಕ್ಸ್ ಏನಿರುತ್ತೆ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾವಾಗಲೂ ಕೂಡ ಜೀವನದಲ್ಲಿ ನೇರವಾಗಿ ಕೈಯಿಂದ ಕೈಗೆ ಕೊಡಬಾರ್ದು. ಯಾಕೆಂದ್ರೆ ಇದರಲ್ಲಿ ಮದ್ದಿರುತ್ತೆ ಅಲ್ವಾ? ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಈ ಸ್ಟಿಕ್ ಮೇಲೆ ಮದ್ದು ಅಂತ ಏನು ಹೇಳ್ತೀವಿ, ಇದು ಯಾವಾಗಲೂ ಕೂಡ ಫೈರ್, ಬೆಂಕಿಯನ್ನು ಉತ್ಪತ್ತಿ ಮಾಡುವಂಥದ್ದು. ಅದೇ ರೀತಿ ನೆಗೆಟಿವ್ ಅನ್ನು ಕೂಡ ಟ್ರಾನ್ಸ್ಫರ್ ಮಾಡುತ್ತೆ, ಕೈಯಿಂದ ಕೈಗೆ ಕೊಟ್ಟಾಗ ಟ್ರಾನ್ಸ್ಫರ್ ಮಾಡುತ್ತೆ. ಹಾಗಾಗಿ ಎಲ್ಲರೂ ಕೂಡ ಮನೆಯಲ್ಲಿ ಏನು ಮಾಡಬೇಕು ಅಂದರೆ ಬೆಂಕಿ ಪಟ್ಟಣವನ್ನು ಕೈಗೆ ಕೊಡಕ್ಕೆ ಬಂದಾಗ ಕೆಳಗಡೆ ಇಡಿ ತಗೋತೀವಿ ಅಂತ ಹೇಳಬೇಕು. ಹೇಗೆ ನಾವು ಉಪ್ಪನ್ನು ಕೈಯಿಂದ ಕೈಗೆ ತಗೊಂಡ್ರೆ 7 ಜನ್ಮದ ಋಣದಲ್ಲಿ ಬೀಳ್ತೀವಿ, ಅದೇ ರೀತಿ ಮ್ಯಾಚ್ ಬಾಕ್ಸ್ ಅನ್ನ ಕೈಯಿಂದ ಕೈಗೆ ಕೊಡಬಾರ್ದು, ಕೆಳಗಡೆ ಇಡಿ, ನೆಲದ ಮೇಲೆ ಇಡಿ ತಗೋತೀವಿ ಅಂತ ಹೇಳಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಪಾಲಿಸಿದ್ರೆ ಜೀವನದಲ್ಲಿ ನೋಡಿ ಜಗಳಗಳಾಗ್ಲಿ ಸಾಲಗಳಾಗ್ಲಿ ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ಇದನ್ನ ಪಾಲಿಸಿ ನೋಡ್ಬೇಕು. ಗುರುಗಳೇ, ನೀವು ದೇವ್ರ ಮನೆಯಲ್ಲಿ ಬಟ್ಟೆಯನ್ನ ಸುತ್ತಿ ಇಡಬೇಕು ಅಂತ ಹೇಳಿದ್ರೆ ತುಂಬಾ ಜನ ಈ ಗ್ಯಾಸ್ ಸ್ಟವ್ ಹಚ್ಚೋದಕ್ಕೂ ಕೂಡ ಬೆಂಕಿ ಪಟ್ಟಣವನ್ನ ಯೂಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲಿ ಇಡಬೇಕು ಅಥವಾ ಏನ್ ಮಾಡ್ಬೇಕು ಅದು ಎಲ್ಲ ಅವಾಗ ಏನಿಲ್ಲ, ಆಗ ಏನು ಬಟ್ಟೆ ಸುತ್ತುವಂತ ಅವಶ್ಯಕತೆ ಇಲ್ಲ. ದೇವರ ಮುಂದೆ ಇಡುವಂತ ಮ್ಯಾಚ್ ಬಾಕ್ಸಿಗೆ ಮಾತ್ರ ಬಟ್ಟೆ ಸುತ್ತಬೇಕಾಗುತ್ತೆ. ಸರಿ ಗುರುಗಳೇ, ಇನ್ನು ಈ ಬೆಂಕಿ ಪಟ್ಟಣದ ಸೀಕ್ರೆಟ್ ರೆಮಿಡಿಯನ್ನ ಹೇಳ್ತೀನಿ ಅಂತ ಪ್ರಾರಂಭದಲ್ಲೇ ಹೇಳಿದ್ರಿ. ತುಂಬಾ ಜನ ವೀಕ್ಷಕರು ಅದಕ್ಕೆ ಕಾಯ್ತಾ ಇರ್ತಾರೆ. ಯಾಕಂತಂದ್ರೆ ನೀವು ಹೇಳುವಂತ ಪ್ರತಿ ರೆಮಿಡಿ ಕೂಡ ಒಂದು ಮ್ಯಾಜಿಕ್ ಅನ್ನ ಸೃಷ್ಟಿ ಮಾಡುತ್ತೆ, ತುಂಬಾ ಸರಳವಾಗಿರುತ್ತೆ. ಹೀಗಾಗಿ ನಮ್ಮ ಮ್ಯಾಚ್ ಬಾಕ್ಸ್ ಮ್ಯಾಜಿಕ್ ರೆಮಿಡಿಯನ್ನ ತಿಳಿಸ್ಕೊಡಿ ಗುರುಗಳು. ಖಂಡಿತ, ಈಗ ಅದಕ್ಕೆ ಟೈಮ್ ಬಂದಿದೆ. ಸೊ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಮ್ಯಾಚ್ ಸ್ಟಿಕ್ ಅನ್ನ ತಗೋಬೇಕು, ಬೆಂಕಿಯ ಕಡ್ಡಿಯನ್ನ ತಗೊಂಡ್ಬಿಟ್ಟು ಹಸಿರು ಬಣ್ಣದ ಸ್ಕೆಚ್ ಪೆನ್ ಅಥವಾ ಹಸಿರು ಬಣ್ಣದ ಪೆನ್ನಿಂದ ನೋಡಿ, ಈ ಮಧ್ಯಭಾಗದಲ್ಲಿ ಈ ಬೆಂಕಿ ಕಡ್ಡಿ ಏನು ಕಾಣಿಸ್ತಾ ಇದೆ ಇದರ ಮಧ್ಯಭಾಗದಲ್ಲಿ ಗ್ರೀನ್ ಕಲರ್ ಪೆನ್ ಆಗಲಿ ಅಥವಾ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಿಂದ ನೀವು ಚಿಕ್ಕದಾಗಿ ಶಬ್ದಗಳನ್ನು ಬರಿಬೇಕಾಗತ್ತೆ. ತುಂಬ ದೊಡ್ಡದಾಗಿ ಅಲ್ಲ,
ಈಗ ನನಗೆ ಜಾಬ್ ಸಿಗ್ತಾ ಇಲ್ಲ ಅಂತಂದರೆ ಮಧ್ಯಭಾಗಕ್ಕೆ ಇದ್ರ ಮೇಲೆ JOB ಅಥವಾ ಕನ್ನಡದಲ್ಲಿ ಬರೀತೀರಿ ಅಂದರೆ ಕೆಲಸ ಅಂತ ಬರೀಬೇಕು. ಆರೋಗ್ಯ ಸರಿ ಇಲ್ಲ ಅಂದರೆ ಆರೋಗ್ಯ ಅಂತ ಬರೀಬೇಕು, ಹೆಲ್ತ್ ಅಂತ ಬರೀಬೇಕು. ಮನೆ ಕಟ್ಟಿಸ್ತೀನಿ ಅಂತಂದರೆ ಹೋಮ್ ಅಂತ ಬರೀಬೇಕು. ಸೈಟ್ ಕೊಂಡ್ಕೊಳ್ತೀನಿ ಅಂದರೆ SIT ಸೈಟ್ ಅಂತ ಬರೀಬೇಕು. ಹೀಗೆ ಕನ್ನಡದಲ್ಲಾದರೂ ಬರಿಬೋದು, ಇಂಗ್ಲೀಷಲ್ಲಾದರೂ ಬರಿಬೋದು, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅದನ್ನು ಈ ಬೆಂಕಿ ಕಡ್ಡಿಯ ಮಧ್ಯಭಾಗದಲ್ಲಿ ಬರಿಬೇಕು. ಯಾವತ್ತು ಬರಿಬೇಕು? ಸೋಮವಾರ. ಯಾವುದೇ ಒಂದು ಸೋಮವಾರ ಸರಿಯಾಗಿ ರಾತ್ರಿ 8 ಗಂಟೆಗೆ ಬರಿಬೇಕು. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು, ಮ್ಯಾಟ್ ಹಾಕ್ಕೋಬೇಕು, ಬರಿಬೇಕು. ಬರೆದ್ಬಿಟ್ಟು ಏನು ಮಾಡಬೇಕು ಅಂತಂದರೆ ಇದನ್ನು ನೋಡಿ, ಬರೆದಾದ ಮೇಲೆ ಈ ನಮ್ಮ ಮಧ್ಯದ ಬೆರಳೇನಿದೆ ಅಲ್ಲಿ ಇದನ್ನು ಇದು ಸ್ಟಿಕ್ ಏನಿದೆ ಇಡಬೇಕು. ಇಟ್ಬಿಟ್ಟು ನಮ್ಮ ಥಂಬ್ ಏನಿದೆ ಹೆಬ್ಬೆರಳು ಅದನ್ನು ಇದರಿಂದ ಮುಚ್ಚಬೇಕು. ನೋಡಿ ಈ ಥರ ಮುಚ್ತಾ ಇದ್ದೀನಿ. ಮೊದಲೇನು ಮಾಡಿದೆ, ಮಧ್ಯದ ಬೆರಳಿನ ಮೇಲೆ ಈ ಸ್ಟಿಕ್ಕನ್ನು ಇಟ್ಟೆ, ಈ ಥಂಬಿಂದ ಇದನ್ನು ಮುಚ್ಚಿಬಿಟ್ಟು ಆಮೇಲೆ ಹೃದಯದ ಮೇಲೆ ಕೈ ಇಟ್ಕೊಂಡು ಬಲಗೈಯನ್ನು, ಆಮೇಲೆ ಇದನ್ನು ಈ ರೀತಿಯಾಗಿ ಎಡಗೈಯನ್ನು ಕವರ್ ಮಾಡಬೇಕು. ಕವರ್ ಮಾಡಿಬಿಟ್ಟು ಶಾಂತ ರೀತಿಯಾಗಿ ಮ್ಯಾಟ್ ಮೇಲೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಅಫರ್ಮೇಷನ್ ಮಾಡ್ಕೋಬೇಕು. ಮನಸ್ಸೊಳಗಡೆ ಅಫರ್ಮೇಷನ್ ಮಾಡಬೇಕು ಈ ರೀತಿಯಾಗಿ. ಎಕ್ಸಾಂಪಲ್, ನಾನು ಹಿಂಗೆ ಮನೆ ಕಟ್ಟಬೇಕು ಅಂದರೆ ಯಾವ ಥರ ಅಫರ್ಮೇಷನ್ ಮಾಡ್ಕೋಬೇಕು ಅಂದರೆ, ಕಣ್ಣು ಮುಚ್ಚಿ ನಾನೀಗ ಸೈಟ್ ನೋಡಕ್ಕೆ ಹೋಗಿದ್ದೀನಿ, ಸೈಟ್ ನೋಡಿದೆ, ಈಗ ನಾನು ಕಣ್ಣು ಓಪನ್ ಮಾಡಿ ಹೇಳ್ತಾ ಇದ್ದೀನಿ, ಬಟ್ ನೀವು ಅಫರ್ಮೇಷನ್ ಮಾಡ್ಬೇಕಾದ್ರೆ ಕಣ್ಣು ಕ್ಲೋಸ್ ಮಾಡಿ ನೀವು ಹ್ಯಾಪಿನೆಸ್ಸನ್ನು ಫೀಲ್ ಮಾಡ್ತಾ ಅಫರ್ಮೇಷನ್ ಮಾಡ್ಕೋಬೇಕು. ಸೈಟ್ ನೋಡಿದೆ, ತುಂಬ ಚೆನ್ನಾಗಿದೆ, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೆ, ಮನೆ ಕಟ್ಟಿದೆ, ನನ್ನ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ನಾನು ಗೃಹ ಪ್ರವೇಶ ಮಾಡಿದೆ, ಎಲ್ಲರೂ ಹ್ಯಾಪಿ ಆಗಿದ್ದೀವಿ ಅಂದರೆ ಯಾವ ಕೆಲಸ ಆಗಬೇಕೋ ಅದು ಆಯಿತು ಅನ್ನೋ ಥರ ಅಫರ್ಮೇಷನ್ ಮಾಡ್ಕೋಬೇಕು. ಅಫರ್ಮೇಷನ್ ಮಾಡಿಕೊಂಡು ಒಂದು ಕಂಡೀಷನ್ ಏನು ಅಂತಂದರೆ, ಒಂದು ಮ್ಯಾಚ್ ಸ್ಟಿಕ್ ಮೇಲೆ ಒಂದೇ ಒಂದು ವಿಶ್ ಬರೀಬೇಕು. ನಾನು ಹೋಮು, ಜಾಬು, ಸೈಟು, ಮನೆ ಹಂಗೆ ಬರೆಯಂಗಿಲ್ಲ. ಹೋಮ್ ಅಂದರೆ ಹೋಮ್ ಮಾತ್ರ. ಬರೆದ್ಬಿಟ್ಟು ಅಫರ್ಮೇಷನ್ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು ಅಂತಂದರೆ ಇದನ್ನು ಫೈರ್ ಮಾಡಬೇಕು. ಫೈರ್ ಮಾಡಿ ನೀವೇನು ಬರ್ದಿರ್ತೀರಲ್ಲ, ಇಲ್ಲಿ ಹೋಮ್ ಅಂತ ಬರ್ದಿರ್ತೀರಿ ಅಂದ್ಕೊಳ್ಳಿ, HOME, ಆ ಹೆಚ್ಚುವರೆಗೆ ಅದು ಬೆಂಕಿ ಬಂತು ಅಂದರೆ ಉಫ್ ಅಂತ ಊದಿ ಆರಿಸ್ಬಿಡ್ಬೇಕು. ಈಗ ಮನೆ ಅಂತ ಬರ್ದಿರ್ತೀರಿ ಅಂದರೆ ಮಗೆ ಬಂತು ಬೆಂಕಿ ಅಂದರೆ ಉಫ್ ಅಂತ ಊದಬೇಕು. ಆ ಮನೆ ಅಂತ ಬರ್ದಿರೋದು, ಹೋಮ್ ಅಂತ ಬರ್ದಿರೋದು ಅದು ಸುಡಬಾರ್ದು. ಇದನ್ನು ನಂತರ ತೊಗೊಂಡು ಹೋಗ್ಬಿಟ್ಟು ಮನೆ ಎದುರುಗಡೆ ಪಾಟ್ ಇರುತ್ತಲ್ಲ, ಫ್ಲವರ್ ಪಾಟು, ಅದರೊಳಗಡೆ ಮಣ್ಣನ್ನು ಸ್ವಲ್ಪ ತೆಗೆದುಬಿಟ್ಟು ಆ ಕಡ್ಡಿಯನ್ನು ಅದನ್ನು ಮುಚ್ಚಿ ಅದ್ರ ಮೇಲೆ ಮಣ್ಣನ್ನು ಸಮತಟ್ಟಾಗಿ ಮಾಡಿಬಿಡಬೇಕು. ಮುಗೀತು. ಇಷ್ಟೇ ಇದ್ರ ರೆಮಿಡಿ. ನೋಡಿ ಅದು ಹೇಗೆ ಮಿರಾಕಲ್ ಮಾಡುತ್ತೆ ಅಂದರೆ, ಬೇಗ ನಿಮ್ಮ ಡ್ರೀಮ್ ಏನಿರುತ್ತೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಿಮಗೆ ಫೋರ್ಸನ್ನು, ಶಕ್ತಿಯನ್ನು, ಹಣವನ್ನು ಎಲ್ಲ ತಂದು ಕೊಡುತ್ತೆ. ಎಷ್ಟು ದಿನ, ಎಷ್ಟು ತಿಂಗಳು ಬೇಕಾಗ್ಬೋದು ಗುರುಗಳೇ ರಿಸಲ್ಟ್ ನಮಗೆ ಬರೋಕ್ಕೆ? ಹಾಂ, ಒಳ್ಳೆ ಕ್ವಶನ್ ಕೇಳಿದ್ರಿ. ಅದು ನಿಮಗೆ ಒಂದು 41 ಡೇಸ್ ಮಂಡಲ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಒಂದು ಎಫರ್ಟ್ ಏನಿರುತ್ತೆ ಅಂತಂದರೆ, ಹಾರ್ಡ್ ವರ್ಕ್ ಮಾಡ್ತಿರ್ತೀವಿ. ಅದರ ಜೊತೆಗೆ ಮೇಜರ್ ಕಂಡೀಷನ್ ಏನು ಅಂತಂದರೆ ಪಾಸಿಟಿವ್ ಅಫರ್ಮೇಷನ್. ಈ ಎಲ್ಲ ರೆಮಿಡಿ ಮಾಡಬೇಕಾದ್ರೆ ನೆಗೆಟಿವ್ ಮಾತಾಡಬಾರ್ದು. ನೆಗೆಟಿವ್ ಅಂದರೆ, ಈ ಗುರುಗಳು ಹೇಳಿದ್ದಾರೆ ಈ ಪಾಡ್ಕಾಸ್ಟಲ್ಲಿ ರೆಮಿಡಿಯನ್ನು ಮಾಡಿದ್ವಿ ಅಂತ ಹೇಳಿ ನಾವು ಇನ್ನೊಬ್ಬರು ಸ್ನೇಹಿತರ ಜೊತೆಗೆ ಅಯ್ಯೋ ನನ್ನ ಸಾಲನೇ ತೀರ್ತಾ ಇಲ್ಲ, ನನಗೆ ಬ್ಯಾಡ್ ಡೇಸ್ ಇದೆ, ನನಗೆ ಒಳ್ಳೇದಾಗ್ತಾ ಇಲ್ಲ, ಈ ಥರ ನೆಗೆಟಿವ್ ಅಫರ್ಮೇಷನನ್ನು ಕಳಿಸ್ಬಿಟ್ಟು ಪಾಸಿಟಿವ್ ಆಗಲಿ ಅಂದರೆ ಆಗಲ್ಲ. ಸೊ ಆ ಹಂತದಲ್ಲಿ ನೀವು ಪಾಸಿಟಿವ್ ಆಗೇ ಮಾತಾಡಬೇಕು, ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಎಲ್ಲವೂ ಪಾಸಿಟಿವ್ ಆಗಿದ್ದಾಗ ಶೀಘ್ರವಾಗಿ ಕೆಲವೊಬ್ಬರಿಗೆ 30 ಡೇಸ್ಗೆ ಕೈಗೂಡಿದ್ದು ಇದೆ. ಒಳ್ಳೇದಾಗುತ್ತೆ, ಬಟ್ ಪಾಸಿಟಿವ್ ಆಗಿರಬೇಕು ಅಷ್ಟೇ. ಸರಿ ಗುರುಗಳೇ, ಅಂದರೆ ಈಗ ನಾವು ಕೋಟಿ ಖರ್ಚು ಮಾಡಿ ತೆಗೆದುಕೊಳ್ಳುವಂಥ ಮನೆ ಆಗಿರ್ಬೋದು, ಲಕ್ಷ ಕೊಟ್ಟು ತಗೊಳ್ಳುವಂಥ ಕಾರು, ಕೆಲಸ, ಇದೆಲ್ಲದಕ್ಕೂ ಕೂಡ ಈ ಒಂದು ಚಿಕ್ಕ ಬೆಂಕಿ ಕಡ್ಡಿ ನಮಗೆ ದಾರಿ ಮಾಡಿ ಕೊಡುತ್ತೆ ಅಂತಂದರೆ ಒಂದು ಅದ್ಭುತವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ನಿಜಕ್ಕೂ ಕೇಳ್ತಾ ಇದ್ರೆ ಇಷ್ಟೊಂದು ಇದೆಯಾ, ಇದರಲ್ಲಿ ಪವರ್ ಇದೆಯಾ ಅಂತ ನಮಗೆ ಅನಿಸುತ್ತೆ. ಅಂಥ ಒಂದು ಅದ್ಭುತ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಗುರುಗಳೇ. ನಿಮಗೆ ವೀಕ್ಷಕರು ಇದನ್ನು ಖಂಡಿತ ಮಾಡ್ಕೊಳ್ಳಿ. ನಿಮಗೆ 100ಕ್ಕೆ 100 ಅಲ್ಲ, 100ಕ್ಕೆ 1000 ಪಟ್ಟು ವರ್ಕ್ ಆಗುತ್ತೆ. ಆ ಗ್ಯಾರಂಟಿ ನಾವು ಕೊಡ್ತೀವಿ. ಯಾಕೆ ಅಂತಂದರೆ ಆಲ್ರೆಡಿ ಇದನ್ನು ಮಾಡಿ ಗೆದ್ದಂಥ ವೀಕ್ಷಕರಿದ್ದಾರೆ. ನಮ್ಮ ಆರಂಭದಲ್ಲೇ ಮೇಡಮ್ ಅವ್ರು ಹೇಳಿದ ಪ್ರಕಾರ ಜ್ವಲಂತ ನಿದರ್ಶನಗಳು, ಸಾಕ್ಷಿಗಳು ಕೂಡ ಇದೆ. ಅವ್ರನ್ನೂ ಕೂಡ ಕರೆಸಿ ನಾವು ಪಾಡ್ಕಾಸ್ಟಲ್ಲಿ ಮಾತಾಡ್ಸೋರಿದ್ದೀವಿ.
ಎಸ್ ವೀಕ್ಷಕರೇ, ಸುಧೀಂದ್ರ ದೇಶಪಾಂಡೆ ಗುರುಗಳು ಹೇಳಿದಂತೆ ಈ ಒಂದು ಚಿಕ್ಕ ಬೆಂಕಿ ಕಡ್ಡಿ ಏನಿದೆ, ಇದರಿಂದ ನಾವು ಅಂದ್ಕೊಂಡಿದ್ದಂಥ ದೊಡ್ಡ ದೊಡ್ಡ ಕನಸುಗಳು ಕೂಡ ಈಡೇರುತ್ತೆ. ಈ ಒಂದು ಸೀಕ್ರೆಟ್ ಮಿರಾಕಲ್ ರೆಮಿಡಿ ಏನಿದೆ ಅದನ್ನ ನೀವು ಕೂಡ ನಿಮ್ಮ ಲೈಫ್ನಲ್ಲಿ ಮಾಡಿ ನೋಡಿ. ಯಾವುದೇ ರೀತಿಯಾದಂಥ ಫಲಗಳು ಸಿಕ್ಕೇ ಸಿಗುತ್ತೆ ಅಂತ ಗುರುಗಳು ಹೇಳಿದ್ರು. ಒಂದ್ಸತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಂದು ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಹಾಗೆ ನಿಮಗೆ ಏನಾದರೂ ನಮ್ಮ ಚಾನಲ್ನ ಈ ಒಂದು ವಿಡಿಯೋವನ್ನ ನೋಡಿ ನಿಮಗೆ ಏನಾದರೂ ಡೌಟ್ಗಳು ಬಂದಿದ್ರೆ ಅಥವಾ ನಿಮ್ಗೆ ಏನಾದರೂ ಪ್ರಶ್ನೆಗಳನ್ನ ಕೇಳಬೇಕು ಅಥವಾ ಇಂಥ ಟಾಪಿಕ್ ಮೇಲೆ ಪಾಡ್ಕಾಸ್ಟ್ ಮಾಡಿ ಗುರುಗಳೇ ನಮಗೆ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಚಾನಲ್ನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಹಾಗೆ ಹೊಸದಾಗಿ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಅನ್ನ ನೋಡ್ತಾ ಇದ್ರೆ, ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಪಾಡ್ಕಾಸ್ಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.